ಏನಾಗಿದೆ ಬಿ ಜೆ ಪಿಯವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗಲು ಕನಸು ನೋಡ್ತಾವ್ರೆ. ಯಾವ ಕಾರಣಕ್ಕೂ ಏನೇನು ಆಗಲ್ಲ. ಈ 5 ವರ್ಷ ಇಲ್ಲ, ಇನ್ನೂ 15 ವರ್ಷ ಕಾಂಗ್ರೆಸ್ ಸರ್ಕಾರನೇ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಳ್ಬೇಕು. ಅವ್ರ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತವ್ರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನೂ ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರಲ್ಲಿ ಇರ್ತೀವಿ. ವಿಶ್ವವಿಖ್ಯಾತ ಹಂಪಿ ಉತ್ಸವಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ಎನ್ ರೂಪೇಶ್ ಕುಮಾರ್ ಅಧ್ಯಕ್ಷರು, ಜೆಎಸ್ ರಮೇಶ್ ಗುಪ್ತಾ ಉಪಾಧ್ಯಕ್ಷರು, ಶ್ರೀ ಕಿರಣ್ ಶಂಕರಿ ಸ್ಥಾಯಿ ಸಮಿತಿ ಅಧ್ಯಕ್ಷರು, ಸರ್ವ ಸದಸ್ಯರು, ಸಿಬ್ಬಂದಿಗಳು, ನಗರಸಭೆ ಹೊಸಪೇಟೆ. ಏನು ಆಪರೇಷನ್ನು ಇಲ್ಲ, ಗಿಪ್ರೇಷನ್ನು ಇಲ್ಲ. ಇಲ್ಲ, ಭಾಳ ಜನ ಬಿ ಜೆ ಪಿಯವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ, JDS ಅವರು ಬರೋಕ್ಕೆ ಸಿದ್ಧ ಆಗಿದ್ದಾರೆ. ನಮ್ಗೇನಿಗೆ ಬೇಕಾಗಿದೆ? ನಾವು ಇದ್ದಾರೆ, ಭಾಳ ಜನ ಇದ್ದಾರೆ, ಭಾಳ ಜನ. ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿ ಜೆ ಪಿಯವರು 7-8 ಜನ ಇದ್ದಾರೆ, JDS ಅವರು 12-13 ಜನ ಇದ್ದಾರೆ. 12-13 ಜನ JDS ಅವರು ಇದ್ದಾರೆ. ಈಗ ನಾವು 140 ಇದ್ದೀವಿ, ನಮ್ಗೆ ಬೇಕಾಗಿಲ್ಲ. ಅಂದ್ರೆ ಏನಾದರೂ ಬಿಜೆಪಿ ಅವರು JDS ನವರು ಏನಾದರೂ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಮಾಡ್ಕೊಂಡು ಬರ್ತೀರಾ? ಇಲ್ಲ, ಗೇಮ್ ಆಡೋಕ್ಕೆ ಅವ್ರ ಪ್ರಶ್ನೆನೇ ಬರಲ್ಲ, ಆ ಥರ ಪ್ರಶ್ನೆನೇ ಬರಲ್ಲ ಸರ್. ಈ ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವಾಗವರೆಗೂ ಅಧಿಕಾರ ಇರ್ತೀವಿ, ಈ ಗ್ಯಾರಂಟಿಗಳು ಮುಂದುವರಿಸ್ತೀವಿ. ಗ್ಯಾರಂಟಿಗಳು ನಿಲ್ಲಿಸೋದು ಪ್ರಶ್ನೆನೇ ಬರಲ್ಲ. ಇಲ್ಲ, ಆ ಥರ ಏನಿಲ್ಲ. ನಾನು ಹೇಳಿಲ್ವಾ, ಮುಖ್ಯಮಂತ್ರಿ ಸ್ಥಾನವೂ ಖಾಲಿ ಇಲ್ಲ, KPP ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ. ಈಗ ಮೊನ್ನೆ DK ಶಿವಕುಮಾರ್ ಅವರು KPC ಅಧ್ಯಕ್ಷ ಆಗಿ ಕೂತಿದ್ದಾರೆ, ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ. ಈಗ ನಮ್ಮಲ್ಲಿ ಏನಾರ ಬದಲಾವಣೆ ನಾವು ಅಭಿಪ್ರಾಯ ಹೇಳ್ಬೋದು, ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್. ನಾವು ಹೈಕಮಾಂಡ್ ಹಾಕಿದ ಗೆರೆ ನಾವು ದಾಟಲ್ಲ. ಸೂಕ್ತ ಅಭ್ಯರ್ಥಿಗಳು ಯಾರಿದ್ದಾರೆ? ಆ ಥರ ಯಾರಿಲ್ಲ. ಈಗ ಅಧ್ಯಕ್ಷರು ಇದ್ದಾರೆ, ಚರ್ಚೆನೇ ಬೇಕಾಗಿಲ್ಲಲ್ಲ. ಈಗ DK ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಸಂಘಟನೆ ಮಾಡ್ತಾವ್ರೆ, ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಾವ್ರೆ. ಈಗ ಅದೆಲ್ಲ ಹೈಕಮಾಂಡ್ ಸರ್, ನಾವು ಮಾಡೋಕೆ ನಮ್ಮ ಅಭಿಪ್ರಾಯ, ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷದ ಹೈಕಮಾಂಡ್. ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧಾಗಿರ್ತೀವಿ. ಏನು ರಾಜಣ್ಣ ಅವರು ಮುನಿಸ್ಕೊಂಡಿದ್ದಾರೆ ಏನು ಶಿವಕುಮಾರ್ ಅವರು? ಇಲ್ಲ, ಆ ಥರ ಏನಿಲ್ಲ. ಅಮಿತ್ ಶಾ ಅವ್ರನ್ನ ಭೇಟಿಯಾಗಿರೋದು ಇಲ್ಲ, ಅದು ಶಿವರಾತ್ರಿ ಹಬ್ಬಕ್ಕೆ ಕೊಯಮತ್ತೂರಿಗೆ ಶಿವರಾತ್ರಿ ಹಬ್ಬಕ್ಕೆ ಮನೆ ಶಿವಕುಮಾರ್ ಅವರಿಗೆ ಸ್ವಾಮೀಜಿ ಬಂದು ಇನ್ವೈಟ್ ಮಾಡಿದರು. ಹಾಗಾಗಿ ಅವರು ಹೋಗಿದ್ದಾರೆ, ಅಮಿತ್ ಶಾನು ಅಲ್ಲಿ ಬಂದಿದ್ದಾರೆ. ಆ ಕಾರ್ಯಕ್ರಮ ಅಲ್ಲಿ ಬಂದಿರೋದು. ಈಗ ರಾಜಕೀಯ ಮೇಲಾಟಗಳು ಏನಾಡಿದ ಅದು ಆಟ ಆಡೋಕ್ಕೆ ಅದೆಲ್ಲ ಹೂವ ಸುದ್ದಿಗಳು. ಭಾಳ ಜನ ನನ್ನ ಮಾಧ್ಯಮದಲ್ಲೂ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಾ ನೋಡಿದ್ದೀನಿ. ಏನು DK ಶಿವಕುಮಾರ್ ಅವರು BJPಗೆ ಹೋಗ್ಬಿಡ್ತಾರೆ, DK ಶಿವಕುಮಾರ್ ಅವರು BJPಗೆ ಹೋಗ್ತಾರೆ. DK ಶಿವಕುಮಾರ್ ಬ್ಲಡ್ಡಲ್ಲೇ ಕಾಂಗ್ರೆಸ್, ಆ ಪ್ರಶ್ನೆನೇ ಉದ್ಭವ ಆಗಲ್ಲ. ಏನು ಹೇಳಿ, ಈಸ್ ಎ ಪಕ್ಕಾ ಕಾಂಗ್ರೆಸ್ ಮ್ಯಾನ್.